ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ, ಒಂದು ದೃಶ್ಯ, ಬಹಳಷ್ಟು ಕಳ್ಳು ಹಿಂಡುವಂಥ ದೃಶ್ಯ ಈಗ ವೈರಲ್ ಆಗ್ತಾ ಇರೋದು. ಅದ್ರ ಬಗ್ಗೆ ಬಹಳಷ್ಟು ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಕೆಲವೊಬ್ಬರು ಫಾರಾಗಿ ಮಾತಾಡ್ತಾರೆ, ಕೆಲವೊಬ್ಬರು ನೆಗೆಟಿವ್ ಆಗಿ ಮಾತನಾಡ್ತಾ ಇದ್ದಾರೆ. ಆ ಒಂದು ದೃಶ್ಯದಲ್ಲಿ ಅವ್ರ ತಂದೆ ಹೇಳ್ತಕ್ಕಂಥ ಒಂದು ಮಾತು, ತನ್ನ ಮಗನನ್ನು ನಾನಿಲ್ಲಿ ಹೂತಿಲ್ಲ ಮಲಗಿಸಿದ್ದೀನಿ ಅಂತ, ಅದೇ ಅಕ್ಕರೆ ಪ್ರೀತಿಯಿಂದ ತನ್ನ ಮಗನನ್ನು ಆರೈಕೆ ಮಾಡ್ತಾ ಇದ್ದೀನಿ, ಇಲ್ಲಿ ಆತನಿಗೆ ನಿದ್ರೆ ಮಾಡಿಸ್ತಾ ಇದ್ದೀನಿ ಅನ್ನೋ ರೀತಿಯಾಗಿ ಆತನನ್ನು ಮಲಗಿಸಿದ್ದೀನಿ ಅಂತ ನೋವಿನಿಂದ ಹೇಳ್ಕೊಳ್ತಾ ಇರೋದು. ಸ್ನೇಹಿತರೆ, ಬಹಳಷ್ಟು ಜನ ಈ ಸೋಷಿಯಲ್ ಮೀಡಿಯಾವನ್ನು ಮೋಜು ಮಸ್ತಿಗೆ ಬಳಸ್ತಾ ಇದ್ದಾರನೋ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಕೆಲವೊಬ್ಬರು ಮಾಡೋ ಕಮೆಂಟ್ಸ್ಗಳು ಅವ್ರ ಕುಟುಂಬದವರಿಗೆ ಯಾವ ರೀತಿಯಾದಂಥ ನೋವನ್ನು ಉಂಟು ಮಾಡುತ್ತೆ ಅನ್ನೋ ಒಂದು ಸಾಮಾನ್ಯ ಪರಿಜ್ಞಾನವೂ ಇಲ್ಲದಂತೆ ಅನೇಕರು ಆ ರೀತಿಯಾಗಿ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಬಳಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಇದೇ ಹಾಸನದ ಬೇಲೂರಿನ ಕುಪಗೋಡಿ ಗ್ರಾಮದ ಲಕ್ಷ್ಮಣ್, ನಾನು ಕೋಟಿ ಹಣವನ್ನು ಮಾಡಿದ್ದೀನಿ, ನೂರಾರು ಕೋಟಿ ಆಸ್ತಿಯನ್ನು ಮಾಡಿಟ್ಕೊಂಡಿದ್ದೀನಿ, ಆದರೆ ಅದನ್ನು ಅನುಭವಿಸ್ಲಿಕ್ಕೆ ಇವತ್ತು ನನ್ನ ಮಗನೇ ಇಲ್ಲ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಸರ್ಕಾರ, ಇದೇ ಸಿದ್ದರಾಮಯ್ಯ, ಡಿ ಕೆ ಶಿ ಅವರು ಭಯೋತ್ಪಾದಕರಂತೆ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಜನ ನೆಟಿಜನ್ಸ್ಗಳು ಅದನ್ನು ತುಂಬ ನೆಗೆಟಿವ್ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಅದು ಅವ್ರ ಕುಟುಂಬಕ್ಕೆ ಖುದ್ದಾಗಿ ನೋವಾಗಿದೆ ಕೂಡ. ಅವ್ರ ತಂದೆ ಆ ವಿಡಿಯೋದಲ್ಲಿ ಹೇಳ್ತಾರೆ, ನೀವೆಲ್ಲ ನೆಗೆಟಿವ್ ಕಮೆಂಟ್ ಮಾಡ್ತಿದ್ದೀರಲ್ಲಪ್ಪ ನೋಡ್ರಪ್ಪ ಅಂತ ತುಂಬ ನೋವಿನಿಂದ ಹೇಳ್ತಾ ಇರೋದು. ಅವ್ರ ತಾಯಿ ನಿನ್ನೆಯಿಂದ ಊಟವನ್ನು ಮಾಡಿಲ್ಲಂತೆ, ಅದಕ್ಕೆ ಕಾರಣ ಕೂಡ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರತಕ್ಕಂಥ ಕಮೆಂಟ್ಸ್ಗಳಿಂದ ಆ ಲಕ್ಷ್ಮಣ್ ಅವರ ಪತ್ನಿ ನೊಂದಿರೋದು. ಭೂಮಿಕ್ ಸಾವು ಯಾವ ರೀತಿಯಾಗಾಯಿತು, ಯಾರ ವೈಫಲ್ಯದಿಂದ ಆಯಿತು ಎಲ್ರಿಗೂ ಕೂಡ ಗೊತ್ತು. ನಿಮಗೆ ದಮ್ಮಿದ್ದರೆ ಸರ್ಕಾರವನ್ನು ಪ್ರಶ್ನೆ ಮಾಡಿ, ನಿಮಗೆ ತಾಕತ್ತಿದ್ದರೆ ಇದೇ ಸಿದ್ದರಾಮಯ್ಯ, ಡಿ ಕೆ ಶಿ ಅವ್ರನ್ನ ಪ್ರಶ್ನೆ ಮಾಡಿ. ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು? ಅವ್ರ ತಂದೆ ಹೇಳ್ತಾ ಇದ್ದಾರೆ, ಅಳ್ತಾ ಹೇಳ್ತಿದ್ದಾರೆ ಅವರು, ನನಗೆ ಒಬ್ಬನೇ ಮಗ ಇಷ್ಟೊಂದು ಆಸ್ತಿ ಮಾಡಿದೆ ಅಂತ. ಅನೇಕರು ಕಮೆಂಟ್ಸ್ ಮಾಡೋದು ಏನು ಮಾಡ್ತೀರಿ, ನಿನಗೆ ಇಷ್ಟು ಒಬ್ಬನೇ ಮಗನ ಮಾಡ್ಕೋ ಅಂತ ಹೇಳಿದ್ವ, ನಾವು ಇಷ್ಟೊಂದು ಆಸ್ತಿ ಇದ್ರೆ ಇನ್ನೊಂದಿಬ್ಬರು ಮಕ್ಕಳನ್ನು ಮಾಡ್ಕೋಬೇಕಿತ್ತು ಅಂತ ಕಮೆಂಟ್ಸ್ ಮಾಡ್ತಾರೆ. ಕೋಟ್ಯಾಧೀಶ್ವರ, ಆ ಆಸ್ತಿ ಅವನ ಮಗನಿಗೆ ಹೋಗಲಿ ಅಂತ ಅವನ ತಾಕತ್ತು, ಅದು ಅವನ ಸಾಮರ್ಥ್ಯ, ಅವರು ಸಾಮರ್ಥ್ಯದಿಂದ ಅಷ್ಟು ಹಣವನ್ನು ಸಂಪಾದಿಸಿದ್ದಾರೆ. 10 ಮಕ್ಕಳನ್ನು ಮಾಡ್ಕೊಳ್ಳೋರು ಇದ್ದಾರೆ, ಅವ್ರಿಗೆ ಏನೂ ಇರೋದಿಲ್ಲ. ಅವರಿಗೆ ನಾವು ಹೇಳಬೇಕು, ಅವ್ರಿಗೆ ಬುದ್ಧಿವಾದ ಹೇಳಬೇಕು. ಆ ಥರದ ಸಮಾಜದ ನಡುವೆ ಆ ವ್ಯಕ್ತಿ ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣ, ಅದಕ್ಕೋಸ್ಕರವೇ ಅವರು ಪ್ರಶ್ನೆ ಮಾಡ್ತಾ ಇದ್ದಿದ್ದು, ನಾನು ನೂರಾರು ಕೋಟಿ ಟ್ಯಾಕ್ಸನ್ನು ಕಟ್ತೀನಿ, ನೀವು ಒಂದು ಆ್ಯಂಬುಲೆನ್ಸ್ನ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಅಂತ. ಸರ್ಕಾರದ ವೈಫಲ್ಯಗಳ ಬಗ್ಗೆ ಅನೇಕರಿಗೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ಸ್ ಮಾಡೋರಿಗೆ ಸ್ವಲ್ಪ ಸಾಮಾನ್ಯ ಪ್ರಜ್ಞೆ ಇರಬೇಕಾಗುತ್ತೆ. ಯಾಕೆಂದರೆ ಇದೇ ರಾಜಕಾರಣಿಗಳಿಗೆ ಆ ಸಂದರ್ಭದಲ್ಲಿ ಅವ್ರ ಮಕ್ಕಳಿಗೆ ಏನಾದ್ರು ಆಗಿದ್ದರೆ ಏರ್ ಲಿಫ್ಟ್ ಮಾಡಿಸ್ತಿದ್ರು ಏನೋ ಗೊತ್ತಿಲ್ಲ. ಬೆಂಗಳೂರಿನಲ್ಲೇ, ಬೇರೆ ಹೊರದೇಶದಿಂದ ಅಲ್ಲ, ಇದೇ ಬೆಂಗಳೂರಿನಲ್ಲೇ ಆ ಜಾಗದಿಂದ ಆಂಬುಲೆನ್ಸ್ ಹೋಗ್ಲಿಕ್ಕೆ ಎಷ್ಟು ಟ್ರಾಫಿಕ್ ಇದೆ ಅಂತ ಗೊತ್ತಿದೆ. ಇದೇ ರಾಜಕಾರಣಿಗಳು ಅವ್ರ ಮಕ್ಕಳಿಗೆ ಏನಾದರೂ ಆಗಿದ್ದರೆ ಖಂಡಿತವಾಗಿ ಏರ್ ಲಿಫ್ಟ್ ಮಾಡಿಸ್ತಿದ್ರು, ತಮ್ಮದೇ ಆದಂಥ ಹೆಲಿಕಾಪ್ಟರ್ನು ಕೂಡ ಬಳಸ್ತಾ ಇದ್ರೋ ಏನೋ ಗೊತ್ತಿಲ್ಲ. ಆ ತಂದೆ ಅವ್ರು ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಆದರೆ ನಾವು ಕಮೆಂಟ್ಸ್ ಮಾಡ್ತಾ ಇರೋದು ಅವ್ರ ಮನಸ್ಸಿಗೆ ಚುಚ್ಚುವಂತಹ, ನಾಟುವಂತಹ ಪ್ರಶ್ನೆಗಳನ್ನು ಅವರಿಗೆ ಪ್ರಶ್ನೆ ಮಾಡಿ ಕೇಳ್ತಾ ಇದ್ವಿ. ಅವ್ರ ತಂದೆ ಪ್ರತಿ ಸಾರಿನೂ ಅಳಬೇಕಾದ್ರೆ ಹೇಳ್ತಾ ಇದ್ರು, ಯಾಕೆಂದರೆ ಈ ನೆಗೆಟಿವ್ ಕಮೆಂಟ್ಸ್ಗಳಿಂದ ಎಷ್ಟು ಬೇಸತ್ತಿದ್ದಾರೆ ಅಂದರೆ, ದಯವಿಟ್ಟು ಆ ಜಾಗದಲ್ಲಿ ನಾವಿದ್ದು, ಅದೇ ಜಾಗದಲ್ಲಿ ನಮ್ಮ ಕುಟುಂಬ ಇದ್ದು ಅದನ್ನು ಫೀಲ್ ಮಾಡಿದಾಗ ಮಾತ್ರ ಅದರ ನೋವು, ಅದರ ಆಳ ಅಗಲ ಎಲ್ಲವೂ ಗೊತ್ತಾಗುತ್ತೆ. ತಾಯಿಯ ಕರುಳು, ಆ ತಾಯಿಯ ಸಂಬಂಧ, ಮಗನನ್ನು ಕಳೆದುಕೊಂಡಂಥ ತಾಯಿಯ ಹೃದಯ, ಒಬ್ಬನೇ ಮಗನನ್ನು ಕಳೆದುಕೊಂಡಂಥ ತಾಯಿಯ ನೋವು, ಪುತ್ರ ಶೋಕಂ ನಿರಂತರಂ ಅಂತ ನಾನು ಪದೇ ಹೇಳ್ತಾ ಇರ್ತೀನಿ. ಯಾಕೆಂದರೆ ಮಕ್ಕಳು ತಾನಿದ್ದಾಗಲೇ ಮಕ್ಕಳ ಚಿತೆಗೆ ಬೆಂಕಿ ಇಡೋದು ಇದೆಯಲ್ಲ, ಅದರಂಥ ನೋವು ಯಾರಿಗೂ ಬೇಡವೇ ಬೇಡ. ಇನ್ನು ಕಮೆಂಟ್ಸ್ ಹಾಕ್ತಿರೋರುಗಳು ಒಂದು ಪಟ್ಟಿಯನ್ನು ಕೊಡ್ತೀನಿ ನಾನು, ಯಾವ ರೀತಿಯಾದಂಥ ಮಾನಸಿಕವಾಗಿ ಮಾನಸಿಕ ಖಿನ್ನತೆಗೊಳಗಾದಂಥ ಈ ಮಾನಸಿಕ ರೋಗಿಗಳಾದಂಥ ಈ ಹುಳುಗಳು ಹೇಗೆ ಸಮಾಜದಲ್ಲಿ ಇದ್ದಾವೆ ಅನ್ನೋದನ್ನು ಒಂದಿಷ್ಟು ಕಮೆಂಟ್ಸ್ಗಳನ್ನು ನಾನು ನಿಮಗೆ ಶೋ ಅಪ್ ಮಾಡೋದ್ರ ಮುಖಾಂತರ, ತೋರಿಸೋದ್ರ ಮುಖಾಂತರವೂ ಕೂಡ ಅದನ್ನು ಅರ್ಥ ಮಾಡಿಸ್ಬೇಕಾಗತ್ತೆ. ನಾನು ಅದಕ್ಕೆ ಪದೇ ಹೇಳ್ತಾ ಇರೋದು, ಇದೇ ರಾಜಕಾರಣಿಗಳ ಮಕ್ಕಳಿಗೆ ಆಗಿದ್ದರೆ ಹೇಗೆ ಮಾಡ್ತಿದ್ರು, ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು, ನನ್ನ ಮಗ ಪ್ರತಿ ಸಾರಿನೂ ಕೂಡ ನನ್ನ ಮಾತನ್ನು ಮೀರಿದೋನಲ್ಲ ಅಂತ. ತನ್ನ ಮಗ ಮತ್ತು ಆ ಲಕ್ಷ್ಮಣ್ ಅವರ ತಂದೆಗಿರ್ತಕ್ಕಂಥ ಇಬ್ಬರ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ಕೂಡ ಹೇಳ್ತಾ ಇದ್ದಾರೆ. ಭಾಳ ಶಿಸ್ತುಬದ್ಧನಿಂದಲೇ ಬೆಳೆಸಿದ್ದಾರೆ. ಹಾಗಂತೇಳಿ ಆತ IPL ಹುಚ್ಚನ್ನು ಇಟ್ಕೊಂಡು ಇನ್ನೂ ಹುಚ್ಚಾಟವನ್ನು ಮೆರೆಯವ್ರು ನೋಡಿದ್ದೀವಲ್ಲ ನಾವು ವಿಧಾನಸೌಧ ಮುಂದೆ, ಯಾವ ರೀತಿಯಾದಂಥ ಹುಚ್ಚಾಟಗಳನ್ನೆಲ್ಲ ಮೆರೆದ್ರಿ ಅಂತ. ಕನ್ನಡ ಅಭಿಮಾನ ತೋರಿದವರು ಕೂಡ ಕನ್ನಡ ಫ್ಲಾಗನ್ನು ಯಾವ ರೀತಿಯಾಗಿ ಕಡೆಗಣಿಸಿದ್ರಿ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ.
ಆತನಿಗೆ ಏನು ಒಂದು ಹುಚ್ಚಿತ್ತು, IPLಗೆ ಹೋಗಿ ಒಂದು ಫೋಟೋವನ್ನು ತೆಗೆಸ್ಕೊಳ್ಬೇಕು ಅನ್ನೋದು ಹುಚ್ಚಿತ್ತು ಅಷ್ಟೇ, ಇನ್ನೇನು. ಅದು ಬಿಟ್ಟರೆ ಕ್ರಿಕೆಟ್ ಪ್ರೇಮಿಯೂ ಅಲ್ಲ, ತಂದೆ ಮಾತನ್ನು ಯಾವತ್ತೂ ಕೂಡ ಮೀರಿದವನು ಅಲ್ವಂತೆ ಆ ಭೂಮಿಕು. ಆ ಥರದೊಂದು ಸಭ್ಯ ಹುಡುಗ, ಕಳೆದುಕೊಂಡು ನೋವಿರುತ್ತೆ, ತಂದೆ ಅದಕ್ಕೋಸ್ಕರವೇ ಅಳ್ತಾ ಇದ್ದಾರೆ. ಅದೇ ಹಾಸನದ ಬೇಲೂರು ಸಮೀಪದ ಕುಪ್ಪಗೋಡಿಯಲ್ಲಿ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಕಾಫಿ ತೋಟದಲ್ಲಿ ಮಣ್ಣು ಮಾಡ್ತಾ ಇರೋದು. ಆತ ಕಷ್ಟಪಟ್ಟು ದುಡ್ದಿರೋ ಜಾಗದಲ್ಲಿ ಆತನ ಮಣ್ಣು ಮಾಡ್ತಾರೆ. ಆದರೆ ನಿಮಗೇನು ಹೊಟ್ಟೆ ಉರಿ, ನಿಮಗೇನು ಕಷ್ಟ? ನನಗೆ ಆ ಥರದ್ದು ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನು ನೋಡಿದಾಗಂತೂ ಆಕ್ರೋಶ ಉಕ್ಕಿ ಬರುತ್ತೆ. ಯಾಕೆಂದರೆ ಆ ರೀತಿಯಾದಂಥ ಪ್ರಶ್ನೆಗಳನ್ನು ನೀವು ಸರ್ಕಾರದ ನಾಯಕರಿಗೆ ಕೇಳಿಬಿಟ್ಟಿದ್ರೆ ಒಂದು ದೊಡ್ಡ ಬದಲಾವಣೆ ಆಗ್ತಾಯಿತ್ತು. ಸ್ನೇಹಿತರೆ, ಆ ಥರದ್ದು ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಆಗರ್ಭ ಶ್ರೀಮಂತರು ಅಂತ ನಾನು ಹೇಳಿದೆ, ಅವರು ಭಾಳಷ್ಟು ಕೋಟ್ಯಾಧೀಶ್ವರರು ಅಂತ. ಇಲ್ಲೊಂದು ಮಾಡಿರೋ ಕಮೆಂಟ್ಸ್ ಇದೆ, ಒಂದು ನಾಯಿಗೂ ಕೂಡ ಅನ್ನ ಹಾಕೋಲ್ಲ, ಬರೀ ಆಸ್ತಿ ಮಾಡೋದೇ ಆಯಿತು. ಕಡೆ ಪಕ್ಷ ಈ ಥರ ಫೇಕ್ ಹುಚ್ಚು ಬೆಳೆಸಬಾರ್ದು ಅಂತನಾದರೂ ನೀವು ಬುದ್ಧಿ ಕಲಿಸ್ಬೇಕಿತ್ತು. ಕಂಡ ಕಡೆ ಹೋಗೋದು, ಕಂಡ ಕಡೆ ಮೋಜು ಮಸ್ತಿ ಮಾಡೋದು, ಇದು ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ಕಮೆಂಟ್ಸ್. ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಓಕೆ, ಅವನು ಹೇಳಿರೋದು ಒಂದು ನಾಯಿಗೂ ಅನ್ನ ಹಾಕೋದಿಲ್ಲ ಅಂತ. ಸ್ನೇಹಿತರೆ, ನಿಮಗೆ ಈ ಭೂಮಿಕ ಅವ್ರನ್ನ ಮಣ್ಣು ಮಾಡೋದಕ್ಕಿಂತ ಮುಂಚೆ ಇದೇ ಮೂಕ ಪ್ರಾಣಿಗಳು, ಒಂದೆರಡು ಮೂಕ ಪ್ರಾಣಿಗಳು ಆತನ ಭೂಮಿಗೆ ಸಮಾಧಿಗೆ ಹೋಗಿ ಮೂಸ್ತಾ ಇದ್ದಿದ್ದು, ಈಗ ಆಗೋ ಬರ್ತಾನೆ ಭೂಮಿಕ ಅಂತ ಹೇಳ್ತಾ ಇದ್ದಿದ್ದು. ಅವ್ರ ಮನೆಯಲ್ಲೆಲ್ಲ ಶೋಕ ಮಡುಗಟ್ಟಿದಾಗ ನನ್ನ ಒಬ್ಬ ಗೆಳೆಯ, ನನ್ನ ಆತ್ಮೀಯ, ನನ್ನನ್ನು ಸಾಕ್ತಾ ಇದ್ದವನು, ನನಗೆ ಅನ್ನ ಆಗ್ತಾ ಇದ್ದವನು ಮಿಸ್ ಆಗಿದ್ದಾನೆ ಅನ್ನೋದನ್ನು ಆ ಮೂಕ ಪ್ರಾಣಿಗಳು ತಮ್ಮ ವೇದನೆಯ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ವು. ಅವರೇನು ನಾಯಿಗೂ ಅನ್ನ ಹಾಕದೇ ಇರುವಂಥ ಕಟಕರು ಅಲ್ಲವೇ ಅಲ್ಲ ಅನ್ನೋದನ್ನ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಲಕ್ಷ್ಮಣವ್ರ ಕುಟುಂಬ ಕೋಟಿ ಇದ್ದರೆ ಮಕ್ಕಳ ಬಗ್ಗೆ ಯಾವತ್ತೂ ಕೂಡ ಸುರಕ್ಷಿತವಾಗಿ ಇರೋದ್ರ ಬಗ್ಗೆ ಕಾಳಜಿ ವಹಿಸಿ, ಬೇಕಾಬಿಟ್ಟಿ ಮಕ್ಕಳನ್ನು ಬಿಟ್ಟರೆ ಹೇಗೆ ಅಂತ ಭಾಳ ಜನ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಬೇಕಾಬಿಟ್ಟಿ ಮಕ್ಕಳನ್ನು ಬಿಟ್ಟರೆ ಹೇಗೆ ಅಂತ. ಇದೇ ಭೂಮಿಗೂ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ, ಸ್ಟೇಡಿಯಮ್ಗೆ ಹೋಗೋದಕ್ಕಿಂತ ಮುಂಚೆ ತಾಯಿಗೆ ವಿಡಿಯೋ ಕಾಲ್ ಮಾಡಿದ್ದ, ಅಮ್ಮ ನಾನು ಹೋಗ್ತಾ ಇದ್ದೀನಿ ಬೇಜಾರಾಗಬೇಡ ಅಂತ. ಅದಾದ ಮೇಲೆ ವಿಡಿಯೋ ಕಾಲ್ ಮಾಡಿ ಅನೇಕರು ಆತ ಜೀವನ ನಡುವೆ ಹೋರಾಡಿದ್ದು ಆಯಿತು. ಅದಾದಮೇಲೆ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದಾಯಿತು. ಅದಾದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಅಮಾನವೀಯತೆಯಿಂದ ವರ್ತಿಸೋರು ಯಾರು ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗಿತ್ತು. ಇದೇ ವಿಧಾನಸೌಧ ಮುಂದೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಇವೆಲ್ಲ ಸುದ್ದಿಗಳು ಬಂದರೂ ಕೂಡ ಟ್ರೋಫಿಗೆ ಮುತ್ತಿಕ್ಕದವರು, ಅವರು ಅಮಾನವೀಯತೆಯಿಂದ ವರ್ತಿಸಿದವರು. ತಂದೆ ಇದೇ ಮೆಟ್ರೋ ಸ್ಟೇಷನ್ನಿಂದ ಹಾಸ್ಪಿಟ್ಲಿಗೆ ಮಗ ಇನ್ನೇನು ಹೋಗಿಬಿಟ್ಟಿದೆ ಆತನ ಜೀವ ಅಂತ ಹೇಳಿದಾಗ, ಅಲ್ಲಿಂದ ಅಲ್ಲಿ ಹೋಗಲಿಕ್ಕೆ ಟ್ರಾಫಿಕ್ ಕಿರಿಕಿರಿ ಇದೆ, ನಾವು ಹಾಸ್ಪಿಟ್ಲಿಗೆ ಬರೋದಿಲ್ಲ ಅಂತ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬರೋದಿಲ್ಲ ಅಂತ ಕೆಲವು ಆಟೋದವ್ರು ಹಿಂದೇಟು ಹಾಕಿದ್ರಲ್ಲ, ಅದು ನಾನು ಅಮಾನವೀಯತೆ ಅಂತ ಹೇಳ್ತೀನಿ. ಅಮಾನವೀಯತೆಯಿಂದ ವರ್ತಿಸಿದವ್ರು ಯಾರು? ಇದೆ RCB ಮ್ಯಾನೇಜ್ಮೆಂಟ್. ಕೇವಲ 10 ಲಕ್ಷವನ್ನು ಕೊಟ್ಟರಲ್ಲ ಸರ್ಕಾರ ಮತ್ತು RCB ಮ್ಯಾನೇಜ್ಮೆಂಟ್ ಮತ್ತು ಫ್ರಾಂಚೈಸಿಗಳು, ಅವರು ಅಮಾನವೀಯತೆಯಿಂದ ವರ್ತಿಸಿರೋದು. ಮಕ್ಕಳನ್ನು ಹೇಗೆ ಬೆಳೆಸಬೇಕು ಹೇಗೆ ಅನ್ನೋದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮಾಡೋದ್ರ ಮುಖಾಂತರ ಅವ್ರಿಗೆ ಅರ್ಥ ಮಾಡಿಸಿ ಇನ್ನೊಂದಿಷ್ಟು ನೋವುಗಳನ್ನು ಕೊಡ್ತಾ ಇದ್ದೀರಿ. ಕೋಟಿಗಟ್ಟಲೆ ಆಸ್ತಿ ಮಾಡಿದೆಯಾ, ಸರಿಯಾಗಿ ಸಂಸ್ಕಾರ ಬುದ್ಧಿ ಕಲಿಸಿಲ್ಲ, ಅದ್ರ ಪ್ರತಿಫಲ ಇದು ಅಂತ. ಪಾಪ ಪುಣ್ಯಗಳ ಫಲಾಫಲಗಳನ್ನು ದೇವ್ರು ನೋಡ್ಕೊಳ್ತಾನೆ, ನೀವು ಯಾರು ನೋಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಅವ್ರ ಮಗ ಇಷ್ಟು ಅಕಾಲಿಕವಾಗಿದ್ದು ಯಾರ ವೈಫಲ್ಯದಿಂದ ಸಾವನ್ನಪ್ಪಿದ್ದು ನಿಮಗೆ ಗೊತ್ತೇ ಇದೆ. ಅವನಾಗೆ ಏನು ಮಾಡ್ಕೊಂಡಿರೋದಲ್ಲ, ಅದು ಇನ್ಯಾರೋ ಆತನ ಮೇಲೆ ಹತ್ತಿ ತುಳಿದು ಮಾಡ್ಕೊಂಡಿರೋದು. ಅದಕ್ಕೋಸ್ಕರವಾಗಿ ನೀವು ಇದಕ್ಕೆ ಪಾಪ ಪುಣ್ಯಗಳ ಫಲ ಅಂತ ಹೇಳಿ ಆ ಪುಟ್ಟ ವಯಸ್ಸಿನ ಹುಡುಗನಿಗೆ ಈ ರೀತಿಯಾಗಿ ಒಂದು ಕಪ್ಪು ಚುಕ್ಕೆ ಕಳಂಕವನ್ನು ಮೆತ್ತುತ್ತಾ ಇದ್ದೀರಲ್ಲ, ಅದು ನೀವು ಮಾಡ್ತಾ ಇರೋದು ದೊಡ್ಡ ತಪ್ಪು ಅಂತ ಹೇಳ್ತೀನಿ. ಸ್ನೇಹಿತರೆ, ಕೊನೆಯದಾಗಿ ಇವೆಲ್ಲ ಕಮೆಂಟ್ಸ್ಗಳನ್ನು ಓದೋದಕ್ಕಿಂತ ಮುಂಚೆ ಒಂದು ಘಟನೆಯ ಬಗ್ಗೆಯೂ ಕೂಡ ನಾನು ಹೇಳಲೇಬೇಕು. ಯಾವ ಘಟನೆ ಅಂದರೆ, ಅಷ್ಟು ಹೊಳ್ತಾ ಇದ್ದರೂ ಕೂಡ ಅವ್ರು ಸೂಪರ್ ಆ್ಯಕ್ಟಿಂಗ್ ಬ್ರೋ, ಅವಾರ್ಡ್ ಕೊಡ್ಸೋಕ್ಕೆ ಟ್ರೈ ಮಾಡ್ತೀವಿ ಅಂತ ಅವ್ರ ತಂದೆಯ ನೋವಿಗೆ ಹೇಳ್ತಾ ಇದ್ದಾರೆ. ಅಂದರೆ ಇವರಿಗೆ ಕನಿಷ್ಠ ಪಕ್ಷದ ನೋವು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇಲ್ಲ ಅಂತ ನಾನು ಭಾವಿಸ್ತೀನಿ. ಒಂದು ಘಟನೆ ಆಗಿತ್ತು. ಏನು ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಮನೆ ಮೇಲೆ ಹತ್ತುತ್ತಾ ಇದ್ದಂಥ ಪುಟ್ಟ ಮಗು ಜಾರಿ ಕೆಳಗೆ ಬೀಳಲಿಕ್ಕೆ ಅಂತ ಮುಂದಾಗುತ್ತೆ. ತಾಯಿ ಏನು ಮಾಡೋದಕ್ಕಾಗಲ್ಲ, ಮಗುನ ಚೆನ್ನಾಗಿ ನೋಡ್ಕೊಂಡಿಲ್ಲ, ಕಾಳಜಿ ಮಾಡಿಲ್ಲ. ಅದಕ್ಕೆ ಪಾಪು ಮೇಲೆ ಮನೆ ಒಂದು ಡೋರ್ ಇರುತ್ತಲ್ಲ, ಅದರಿಂದ ಹೊರಗೆ ಬಂದು ಕೆಳಗೆ ಬಿತ್ತು ಅನ್ನೋ ರೀತಿ ಕೆಟ್ಟದಾಗಿ ಮಗುನ ನೋಡ್ಕೊಳ್ಳೋಕೆ ಬರೋದಿಲ್ಲ ಅಂತ ತಾಯಿ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡಿಬಿಟ್ರು. ಅದಾದಮೇಲೆ ಅದರಿಂದ ಮನನೊಂದೇ ತಾಯಿ ತಾನು ಕೂಡ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ಳಿಕ್ಕೆ ಮುಂದಾಗಿದ್ದು. ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆಯಲ್ಲ, ಕೆಟ್ಟ ಕಮೆಂಟ್ಸ್ಗಳು ಅನೇಕ ಕುಟುಂಬಗಳಿಗೆ ಭಾಳಷ್ಟು ನೋವುಗಳನ್ನು ಉಂಟು ಮಾಡ್ತಾವೆ. ಅದರ ಜವಾಬ್ದಾರಿ ನಿಮ್ಮದಾಗಿರುತ್ತೆ, ಕರ್ತವ್ಯ ನಿಮ್ಮದಾಗಿರುತ್ತೆ. ಇವನ್ನೆಲ್ಲವನ್ನು ಕೂಡ ಇದಕ್ಕೆ ಜವಾಬ್ದಾರರು ನೀವೇ, ಹೊಣೆಗಾರರು ನೀವೇ ಆಗಿರ್ತೀರಿ. ಹಾಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಒಳಿತು ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.